ನಾವು ಬೆಸ್ಟ್ ಫ್ರೆಂಡ್ಸ್ ರೀತಿ ಇದ್ವಿ, ನನ್ನನ್ನು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ರು. ಸೊ ನಟಿ ಮಾಲಾಶ್ರೀ ಭಾವುಕರಾಗಿ ಮಾತನಾಡಿದ್ದಾರೆ. ಅಂತಿಮ ದರ್ಶನವನ್ನ ಪಡೆಯುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದು ಮರೆಯಲಾಗುವುದಿಲ್ಲ ಅಂತ ಮಾಲಾಶ್ರೀ ಹೇಳಿದ್ದು. ನಾವು ಬೆಸ್ಟ್ ಫ್ರೆಂಡ್ಸ್ ರೀತಿ ಇದ್ವಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ ಮಾಲಾಶ್ರೀ ಅವರು ಕೇಳಿಸ್ತೀವಿ ನಿಮಗೆ. ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರಂತೆ, ಭಾವುಕರಾಗಿ ಮಾತನಾಡಿದರೆ ಮಾಲಾಶ್ರೀ ಅವರು. ಹಿರಿಯ ನಟಿ ಮಾಲಾಶ್ರೀ ಅವರಿದ್ದಾರೆ. ಮೇಡಮ್, ನಿಮ್ಮದು ಮತ್ತೆ ಸರೋಜಾ ಮೇಡಮ್ ಅವ್ರದ್ದು ಬಹಳ ಸುದೀರ್ಘವಾದ ಒಂದು ಒಡನಾಟ ಹೇಗಿತ್ತು? ನಾವು ಒಂದು ತಾಯಿ ಮಗಳಿಗಿಂತ ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಸೊ ಅವ್ರು ನನ್ನ ಯಾವಾಗಲೂ ಒಂದು ಮಗಳಾಗಿಕ್ಕಿಂತ ಹೆಚ್ಚಾಗಿ ಅವರು ಶಿ ಈಸ್ ಟು ಲವ್ ಮಿ. ಅವ್ರಿಗೆ ನಾನು ಕಂಡ್ರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಅವರು ಅಷ್ಟು ದೊಡ್ಡ ಫ್ಯಾನ್ ಅಂದರೆ ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ನಾನು ಅವ್ರ ಜೊತೆಲಿ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ಪುಟ್ಟಮಲ್ಲಿ ಫಿಲಿಮಲ್ಲಿ ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಹಿಡಿದು ಕಾಫಿ ಕುಡಿಯೋದ್ರಿಂದ ಪ್ರತಿಯೊಂದು ಕ್ಷಣವೂ ಇಟ್ ಈಸ್ ಹಂಗೆ ಕಾಣ್ತಾಯಿದೆ ಮುಖದಲ್ಲಿ. ಅವರಿಲ್ಲ ಅನ್ನೋದು ಈಗ ನನಗೆ ಫೀಲೇ ಆಗ್ತಾಯಿಲ್ಲ. ಬಿಕಾಸ್ ಎಷ್ಟು ಸಲ ನಾವು ಮೀಟ್ ಮಾಡಿದ್ರು ಅಷ್ಟು ಗಂಟೆ ಲೆಕ್ಕ ಕೂತ್ಕೊಂಡು ಮಾತಾಡೋದು, ಪ್ರತಿಯೊಂದು ಮಾತಾಡ್ತಾರೆ, ಪ್ರತಿಯೊಂದು ಕೇಳ್ತಾರೆ, ಪ್ರತಿಯೊಂದು ಶಿ ಸೋ ಕನ್ಸರ್ನ್. ಆ ಲವ್, ಆ ಎಫೆಕ್ಷನ್, ಶಿ ಈಸ್ ಟೂ ಗುಡ್. ನೀವು ಸ್ಕ್ರೀನ್ಸ್ಗೆ ಶೇರ್ ಮಾಡುವಂಥ ದಿನಗಳ ನೆನಪಿಗೆ ಬರುವಂಥ ಕ್ಷಣಗಳೇನು? ಊಟ. ಅವರು ಶಿ ಈಸ್ ವೆರಿ ಪರ್ಟಿಕ್ಯುಲರ್. ಊಟ, ಆಮೇಲೆ ನಾನು ಏನಾದರೂ ಮೇಕಪ್, ಡ್ರೆಸ್ಸು, ಅವರು ಶಿ ಈಸ್ ಟು ಸಜೆಸ್ಟ್ ಮೀ ಹಿಂಗೆ ಹಾಕೋ ಕಣ್ಣು ಹಿಂಗೆ. ಸೊ ಈ ಥರ ಎಲ್ಲ ಶಿ ಈಸ್ ಟು ಗಿವ್ ಮಿ ಅಡ್ವೈಸ್. ಆಮೇಲೆ ಅಂಥ ಒಂದು ಲೆಜೆಂಡ್ರಿ, ಅಂಥ ಒಂದು ಲೇಡಿ ಸೂಪರ್ ಸ್ಟಾರ್ ಜೊತೆಯಲ್ಲಿ ಒಂದು ಆ ನಮಗೆ ಅಡ್ವೈಸು ಅವ್ರು ಕೊಡೋದು. ನಾನು ಇಟ್ಸ್ ಮೈ ಐ ಆಮ್ ಬ್ಲೆಸ್ಡ್. ಬಿಕಾಸ್ ಯಾಕಂತ ಹೇಳಿದರೆ, ಆ್ಯಂಡ್ ಇನ್ನೊಂದೇನೆಂದರೆ ಅವರು ತುಂಬ ಖುಷಿ ಏನಂತ ಹೇಳಿದರೆ, ನಾವು ಇಂಡಸ್ಟ್ರಿಗೆ ಬಂದು ಅಷ್ಟು ಕ್ಲೋಸ್ ಆದರು. ಆಮೇಲೆ ನಾನು ಮದುವೆ ಮಾಡುವಾಗ ಫಸ್ಟು ಅವರು ಶಿ ಕಾಲ್ ಮೀ. ಫಸ್ಟು ಗೌಡನ ಮದುವೆ ಆಗಿದೆ, ಗೌಡ್ತಿ ಆಗಿದೆಯಾ, ನಮ್ಮ ಮನೆ ಇದಾಗಿದೆಯಾ ಅಂತ ಶಿ ಯೂಸ್ ಟು ಬಿ ಸೋ ಹ್ಯಾಪಿ. ಆ್ಯಂಡ್ ಆಮೇಲೆ ಅವರು ಬಂದು ಗೌಡರ್ಸ್ ಹೆಂಗಿರ್ತಾರೆ, ಅವ್ರ ಅಡುಗೆ, ಅವ್ರ ಊಟ, ಅವ್ರ ವೇ ಆಫ್ ಸ್ವಲ್ಪ ವೆರಿ ಏನಂತಾರೆ ಗೌಡರ್ಸಲ್ಲಿ ವೆರಿ ಇದಾಗಿರ್ತಾರೆ, ಡಾಮಿನೇಟಿವ್ ಆಗಿರ್ತಾರೆ. ಅದು ಅಂತೆಲ್ಲ ತುಂಬ ಅಡ್ವೈಸ್ ಮಾಡೋರು. ಆಮೇಲೆ ಪ್ರತಿಯೊಂದು ನಾನು ಏನು ಹೇಳಿ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಒಂದು ದಿವಸ ಆಗಲ್ಲ, ಅದು ಟೈಮೇ ಸಾಕಾಗಲ್ಲ ಅಷ್ಟು. ಮೇಡಮಲ್ಲಿದ್ದಂಥ ಯಾವ ಗುಣಗಳನ್ನು ನೀವು ಅಳವಡಿಸ್ಕೋಬೇಕು ಅಂತಂದಾಗ ಏನು ನೆನಪಿಗೆ? ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರ ಡೆಡಿಕೇಶನ್, ಡಿಸಿಪ್ಲಿನ್. ಅವರು ಆ ಪ್ರತಿಯೊಬ್ಬರ ಜೊತೆಯಲ್ಲಿ ಆ ಪ್ರೀತಿಯಿಂದ ಮಾತಾಡ್ತಾರೆ ನೋಡಿ, ಹಾರ್ಟ್ಫುಲ್ಲಾಗಿ ಮಾತಾಡ್ತಾರೆ. ಯಾರಿಗೂ ಒಂದು ಚೂರು ಆ ಕೊಬ್ಬು ಇದು ಅಲ್ಲ. ಬಟ್ ಏನಂದರೆ ಅವ್ರ ಬಾಡಿಲಿ ಆ ಆ್ಯಟಿಟ್ಯೂಡ್ ಇದೆಲ್ಲ. ಆಮೇಲೆ ಅವರು ಆ ಎಂಟ್ರಿ ಕೊಡುವಾಗಲೇ ಹಂಗೇ ನೋಡ್ತಾ ಇರಬೇಕು ಅನಿಸುತ್ತೆ. ಆ ಒಂದು ಅವರಲ್ಲಿ ಪ್ರತಿಯೊಂದು ಐ ವಾಂಟ್ ಟು ಟೇಕ್ ಇಟ್. ಯಾವಾಗ ಮೀಟ್ ಮಾಡಿದ್ರಿ? ನಾನು ಒಂದು ಬರ್ಡೇ ಪಾರ್ಟಿಗೆ ಮೀಟ್ ಮಾಡಿದ್ದು. ಕೊನೆಯಲ್ಲಿ ಒಂದು ಬರ್ಡೇ ಇತ್ತು. ಸೊ ಐ ಥಿಂಕ್ ದೇರ್ ವಿ ಮೆಟ್. ಐ ಥಿಂಕ್ ಈವೆಂಟ್ ಐ ಆಮ್ ಕನ್ಫ್ಯೂಸ್, ಬಟ್ ರೀಸೆಂಟ್ಲಿ ವಿ ಮೆಟ್. ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿದ್ರು. ಅವಾಗೇನು ಅವ್ರಿಗೇನು ಆ ಥರ ಹೆಲ್ತ್ ಇಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮಾಲಾಶ್ರೀ ಅವರು ಭಾಳ ಸುದೀರ್ಘ ಕಾಲ ಒಡನಾಟವನ್ನು ಇಟ್ಕೊಂಡ್ರು ನಮ್ಮ ಜೊತೆ. ಆ ಸಂದರ್ಭದಲ್ಲಿ ನಮ್ಮ ಮತ್ತು ಅವರ ಒಡನಾಟ ನಮ್ಮ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಇಟ್ಕೊಂಡಿದ್ರು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.